ಹಾಯ್ ನನ್ನ ರೈತ ಬಾಂಧವರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮಿಶ್ರ ಬೆಳೆಯ ಬಗ್ಗೆ ತಿಳಿಸ್ಕೊಡ್ತೇನೆ. ಉದಾಹರಣೆ, ಮಿಶ್ರ ಬೆಳೆ ಅಂತ ಅಂದರೆ ತೊಗರಿ, ಶುಂಠಿ, ಅಡಿಕೆ ಇವು ಸಹಿತ ನೀವು ಒಂದೇ ಒಂದು ವಾರ್ಷಿಕ ಬೆಳೆಯಲ್ಲಿ ಬೆಳೀತಕ್ಕಂತಹ ಬೆಳೆಗಳಾಗಿವೆ. ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಎಲ್ಲ ಬೆಳೆಯು ನಮ್ಮ ಸ್ವಂತ ಹೊಲದಲ್ಲಿಯೇ ಬೆಳೆದಿರುವುದು ಮತ್ತು ನಾನು ರೈತರಿಗೆ ಹೇಗೆ ನಿರ್ವಹಣೆ ಮಾಡ್ತೇನೆ ಹಾಗೆ ನಮ್ಮ ಹೊಲದಲ್ಲಿ ನಾನೇ ಸಹಿತ ನಿರ್ವಹಣೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ನೀವು ನೋಡ್ತಕ್ಕಂಥ ತೊಗರಿ ಬೆಳೆ ಸುಮಾರಷ್ಟು ಫೇಸ್ಬುಕ್ಕಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ಎಲ್ಲ ನನ್ನ ರೈತ ಮಿತ್ರರು, ಸರ್ ಇದು ಯಾವ ವೆರೈಟಿ ಏನು ಇಷ್ಟು ಚೆನ್ನಾಗಿ ಬಂದಿತ್ತಲ್ಲ, ಯಾವ ವೆರೈಟಿ ಹಾಕಿದ್ರಿ, ಏನು ಮಾಡಿದ್ರಿ ಅಂತ ಕೇಳ್ತಾನೆ ಇದ್ದರು. ಸೊ ಅವರ ಒಂದು ಅನುಕೂಲಕ್ಕಾಗಿ, ಅವರ ಒಂದು ಪ್ರಶ್ನೆಗೆ ಉತ್ತರವಾಗಿ ಈ ವಿಡಿಯೋ ನಾನು ಮಾಡಿ ಹೇಳ್ತಾ ಇದ್ದೀನಿ. ಈ ವೆರೈಟಿ ಸುಮಾರು ಒಂದು 10 ವರ್ಷದಿಂದ ನಮ್ಮ ಮನೆಯಲ್ಲೇ ಇರ್ತಕ್ಕಂಥದ್ದು. ನನಗೂ ಸರಿಯಾಗಿ ಯಾವ ವೆರೈಟಿ ಅನ್ನೋದು ತಿಳಿದಿಲ್ಲ. ನಾವು ಇದನ್ನೇ ವರ್ಷ ಹಾರ್ವೆಸ್ಟಿಂಗ್ ಅಂದರೆ ಕೊಯ್ಲು ಮಾಡ್ತೀವಿ ಮತ್ತು ಶೇಖರಣೆ ಮಾಡ್ತೀವಿ. ಇದೇ ಬೀಜವನ್ನು ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ನಾನು ಹೇಳ್ತಾ ಇರೋದು ಅಡಿಕೆ ಗಿಡಗಳು ಶುಂಠಿಯಲ್ಲೇ ಹಾಕಿರೋದು. ಇದು 8 ತಿಂಗಳ ಅಡಿಕೆ ಗಿಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಾರಣ ಏನಪ್ಪ ಅಂತ ಅಂದರೆ, ಸಮೃದ್ಧವಾಗಿ ನೀವು ಆಹಾರವನ್ನು ಕೊಡ್ತೀರಾ. ಶುಂಠಿ ಲೈಫ್ ಸೈಕಲ್ ಕಂಪ್ಲೀಟ್ ಆದಮೇಲೆ 8 ತಿಂಗಳಾದಮೇಲೆ ಅಡಿಕೆ ಗಿಡ ಚೆನ್ನಾಗಿ ಬಲಿತವೆ ಮತ್ತು ಚೆನ್ನಾಗಿ ಅದು ಆಹಾರವನ್ನು ತಗೊಂಡು ಚೆನ್ನಾಗಿ ಇರ್ತವೆ. ಇಲ್ಲಿ ನೋಡಿ, ತೊಗರಿ ಇಷ್ಟು ಚೆನ್ನಾಗಿ ಬೆಳೆದಿರಲು ಕಾರಣ ಏನಪ್ಪ ಅಂತ ಅಂದ್ರೆ, ಶುಂಠಿಯಲ್ಲಿ ನಾವು 15 ದಿನಕ್ಕೊಂದು ಸಾರಿ ಗೊಬ್ಬರವನ್ನು 15ರಿಂದ 20 ದಿನ ಆಗಿರ್ಬೋದು ಅಥವಾ ತಿಂಗಳಾಗಿರ್ಬೋದು, ನಾವು ಗೊಬ್ಬರವನ್ನು ಹಾಕ್ತೀವಿ. ಆ ಗೊಬ್ಬರವನ್ನು ಹಾಕಿದಾಗ ಏನಾಗ್ತದೆ, ಅದಕ್ಕೆ ಮಹಾಪೋಷಕಾಂಶಗಳು, ಲಘು ಪೋಷಕಾಂಶಗಳು ಮತ್ತು ಈ ರೂಟ್ ಝೋನನ್ನು ಜಾಸ್ತಿ ಮಾಡ್ತಕ್ಕಂಥ ಬೆನಿಫಿಷಿಯಲ್ ಶಿಲೀಂಧ್ರಗಳು, ಸೊ ಇಂಥವುಗಳೆಲ್ಲ ಏನಾಗ್ತದೆ ಅಂತ ಅಂದರೆ, ಅವುಗಳು ಎಲ್ಲ ತೊಗೊಂಡ್ಬಿಟ್ಟು ಗಿಡಗಳು ಸಮೃದ್ಧವಾಗಿ ಬೆಳಿತವೆ. ಸುಮಾರು ಇವು 10ರಿಂದ 12 ಅಡಿಯಷ್ಟು ಏನು ಮಾಡಿದವೆ, ಬೆಳೆದಿದ್ವು. ಸೊ ನಾವೇನು ಮಾಡಿದ್ದೀವಪ್ಪ ಅಂತಂದರೆ, ಫ್ಲವರ್ ಸ್ಟೇಜಲ್ಲಿ ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗ್ ಆಗ್ತಕ್ಕಂಥ ಇನ್ನೂ ಬಿಫೋರ್ ಒಂದು ವಾರ ಲೇಟ್ ಆಯಿತು, ಆದರೂ ಸಿಂಪಡಣೆ ಮಾಡಿದ್ದೀವಿ ಔಷಧಿಯನ್ನು. ಸೊ ಆ ಟೈಮಲ್ಲಿ ಫ್ಲವರು ಡ್ರಾಪ್ ಆಗ್ತಾ ಇರ್ತದಲ್ಲ, ನೀವೇನು ಮಾಡಬೇಕು, ಫ್ಲವರನ್ನು ಡ್ರಾಪ್ ಆಗದೇ ಇರತಕ್ಕಂತಹ ಔಷಧಿಗಳನ್ನು ನೀವು ಬಳಸಬೇಕು. ಆವಾಗ ಚೆನ್ನಾಗಿ ಆವಾಗ ಏನಾಗ್ತದೆ, ನಿಮಗೆ ಹುಳುಗಳಿರ್ತವೆ ನೋಡಿ, ಆ ಫ್ಲವರ್ ಡ್ರಾಪ್ ಆಗ್ತಕ್ಕಂತಹ ಒಂದು ಔಷಧಿ ಮತ್ತು ಜೊತೆಗೆ ಹುಳದ ಔಷಧಿ ಮತ್ತು ಅದಕ್ಕೆ ಶಿಲೀಂಧ್ರನಾಶಕವನ್ನು ಸೇರಿಸ್ಬಿಟ್ಟು ಸಿಂಪಡಣೆ ಮಾಡಿದಾಗೆ ಆ ಮೂರೂ ಕೂಡ ತಮ್ಮದೇ ಇರತಕ್ಕಂತಹ ರೋಲನ್ನು ಲೀಡ್ ಮಾಡ್ತವೆ. ಏನು ಮಾಡ್ತವೆ, ಫ್ಲವರ್ ರೈಡಿಂಗ್ ಹಾರ್ಮೋನ್ಸ್ ಇರ್ತಕ್ಕಂಥದ್ದನ್ನು ನೀವು ಸ್ಪ್ರೇ ಮಾಡಿದರೆ ಗಿಡಗಳ ಸೈಜ್ ಆಗಿರ್ಬೋದು ಮತ್ತು ಎಲೆಗಳ ಕಾಳುಗಳ ತೂಕ ಆಗಿರ್ಬೋದು, ಅದರ ಗಾತ್ರ, ಕಾಳು ಕಟ್ಟುವಿಕೆ ಎಲ್ಲವೂ ಸಹಿತ ಸಮೃದ್ಧವಾಗಿ ಬೆಳೆಯೋದಕ್ಕೆ ಪ್ರಚೋದನೆಯನ್ನು ನೀಡ್ತದೆ. ಮತ್ತು ಇದರಲ್ಲಿ ಅಮೈನೋ ಆ್ಯಸಿಡ್ಸನ್ನು ನಾವು ಬಳಸಿ ಸ್ಪ್ರೇ ಮಾಡ್ತೀವಿ ಅದ್ರ ಜೊತೆಗೇ. ಸೊ ನೆಕ್ಸ್ಟು ಹುಳುದಂತ ಬಂದರೆ, ನಾನು ಇಮಿಡಾಕ್ಲೋರಿಫೈಡ್ 17.11 SL ಇರ್ತಕ್ಕಂಥದ್ದನ್ನು ನಾನು ಬಳಸಿದ್ದೇನೆ. ಸೊ ಇದರಿಂದ ಏನಾಗ್ತದೆ, ಇದರಲ್ಲಿ ಕೀಟಗಳಾಗಿರ್ಬೋದು, ಅಂದರೆ ಸಕ್ಕಿಂಗ್ ಪೇಸ್ಟ್, ಆ ರಸ ಇರ್ತಕ್ಕಂತಹ ಕೀಟಗಳು ಏನು ಬರ್ತವೆ, ಆಮೇಲೆ ಸ್ಟೆಮ್ ಬೋರೋರ್, ಅದರಲ್ಲಿ ಏನು ಫ್ರೂಟ್ ಬೋರೋರ್ ಇರ್ತದಲ್ಲ, ಅದು ಸಹಿತ ಏನಾಗ್ತದೆ, ನಿವಾರಣೆ ಆಗ್ತದೆ. ನೆಕ್ಸ್ಟು ಅದರಲ್ಲಿ ಶಿಲೀಂಧ್ರ ಇರ್ತದೆ. ಶಿಲೀಂಧ್ರ ಅಂತ ಅಂದರೆ ಬೂದಿ ರೋಗ ಆಗಿರ್ಬೋದು, ಎಲೆ ಚುಕ್ಕೆ ರೋಗ ಆಗಿರ್ಬೋದು. ಸೊ ಇವುಗಳನ್ನು ನೀವೇನು ಮಾಡಬೇಕು, ಹತೋಟಿ ತರಬೇಕು ಅಂತ ಅಂದರೆ, ಕಾಳುಗಳು ನಂಜಾಗಿಬಿಟ್ಟು ಅದು ಸಹಿತ ಕೊಳೆತಿರ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿರ್ತದೆ. ಸೊ ಅದೇ ಇದು ಹೇಳಿದಾಗೆ ಎಲೆ ಚುಕ್ಕೆ ರೋಗನೂ ಬಂದಿರ್ತದೆ, ಬೂದಿ ರೋಗ ಆಗಿರ್ಬೋದು. ಸೊ ಹೀಗೆ ಶಿಲೀಂಧ್ರದಿಂದ ರೋಗಗಳು ಹಲವಾರು ರೀತಿಯಲ್ಲಿ ಅದಕ್ಕೆ ಏನಾಗಿರ್ತದೆ, ಬಂದಿರ್ತದೆ. ಸೊ ಇವುಗಳ ನಿರ್ವಹಣೆಗಾಗಿ ಏನು ಮಾಡ್ಬೇಕಂದ್ರೆ, ನೀವು ಕಾರ್ಬನ್ ಡೈಜನ್ ಸಿಸ್ಟಮ್ಯಾಟಿಕ್ ಅಥವಾ ಕಾಂಟ್ಯಾಕ್ಟ್ ಇರ್ತಕ್ಕಂಥದ್ದನ್ನು ಸ್ಪ್ರೇ ಮಾಡಿದರೆ ಅದು ಸಂಪೂರ್ಣ ಹತೋಟಿಗೆ ಬರ್ತದೆ. ಸೊ ನೀವು ಈ ರೀತಿ ಅಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಔಷಧಿಯನ್ನು ಸಿಂಪಡಣೆ ಮಾಡಿದರೆ ಇದಕ್ಕೆ ಹೆಚ್ಚಿನ ಇಳುವರಿಯನ್ನು ನೀವು ಪಡಿಬೋದು. ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ನೋಡಿದ ಹಾಗೆ ಆ ಒಂದು ಬುಡದಿಂದ ಒಂದು ಬುಡಕ್ಕೆ ಎಷ್ಟು ಅಡಿ ಇದ್ದಾವೆ ಅಂತಂದರೆ, ಇವು 4 ಅಡಿ ಇದ್ದಾವೆ. 4 ಅಡಿ ಬಿಟ್ಬಿಟ್ಟು ಒಂದು ಬುಡದಲ್ಲಿ 2 ಬೀಜ ಮೊಳಕೆ ಆಗಿಬಿಟ್ಟು ಅವು ಚಿಲ್ಲು ಹೊಡೆದ್ಬಿಟ್ಟು ಈ ರೀತಿ ಸಮೃದ್ಧವಾಗಿ ಬೆಳೆದಿದ್ದಾವೆ. ಸೊ ನಿಮಗೆ ಇನ್ನೂ ಈ ಹೆಚ್ಚಿನ ಮಾಹಿತಿ, ಹೆಚ್ಚಿನ ಏನಾದರೂ ನಿಮಗೆ ಸಮಸ್ಯೆಗಳಿದ್ದಲ್ಲಿ ಈ ಸಂಜನಾ ಆಗ್ರೋ ಟ್ರೇಡರ್ಸ್ ಮಂಜುನಾಥ್ ಅವರನ್ನು ನೀವು
ಸಂಪರ್ಕ ಮಾಡಿ. ನಿಮಗೆ ಉಚಿತವಾಗಿ ಮಾಹಿತಿ, ನಮ್ಮಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಗಿಡಕ್ಕೆ ಸರಿಯಾದ ಔಷಧಿ ಎಲ್ಲವೂ ಕೂಡ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ. ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಯನ್ನು ಹೊರತುಪಡಿಸಿ ₹1 ಅನಾವಶ್ಯಕವಾಗಿ ಕೊಡೋದು ಯಾವುದೂ ನಮ್ಮಲ್ಲಿ ಇರೋದಿಲ್ಲ. ಇದು ನಿಮಗೆ ಧನ್ಯವಾದಗಳೊಂದಿಗೆ ನಿಮ್ಮ ಮಂಜುನಾಥ್. ಓಕೆ, ಥ್ಯಾಂಕ್ ಯು.